ವೀಕ್ಷಕರೇ ನಮಸ್ಕಾರ. ನಮ್ಮ ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಒಂದು ಅಂದರೆ ತುಂಗಭದ್ರಾ ನದಿ. ಈ ನದಿಯ ಹೆಸರಿನಲ್ಲಿ ಎರಡು ನದಿಗಳು ಸೇರಿದೆ, ಒಂದು ತುಂಗ, ಇನ್ನೊಂದು ಭದ್ರಾ. ಇವೆರಡೂ ನದಿಗಳು ಕೂಡಲಿ ಅನ್ನುವಂಥ ಸ್ಥಳದಲ್ಲಿ ಸಂಗಮ ಆಗುತ್ತೆ, ಒಂದು ಒಟ್ಟಿಗೆ ಸೇರಿ ಮುಂದೆ ಒಂದಾಗಿ ಹರಿಯುತ್ತೆ. ಅದು ಈ ತುಂಗಭದ್ರಾ ನದಿಯ ತೀರದಲ್ಲೇ ಒಂದು ಮುಖ್ಯವಾಗಿರುವಂಥ ನಗರ ಇದೆ, ಅದು ಹರಿಹರ ಅಂತ. ಆ ಹರಿಹರಕ್ಕೆ ಯಾಕೆ ಹರಿಹರ ಅನ್ನೋ ಹೆಸರು ಬಂತು ಅಂದರೆ, ತುಂಗಭದ್ರಾ ನದಿಯ ದಂಡೆಯ ಮೇಲೆ ಇರೋ ಆ ನಗರದಲ್ಲಿ ಒಂದು ಪ್ರಮುಖವಾದ ದೇವಸ್ಥಾನ, ಸಾವಿರಾರು ವರ್ಷಗಳೇ ಆಗಿರ್ಬೋದು, ಅಲ್ಲಿಂದ ಇದೆ. ಅದು ಆ ದೇವಸ್ಥಾನ ಹರಿಹರೇಶ್ವರ ದೇವಸ್ಥಾನ. ಅಂದರೆ ಒಂದೇ ವಿಗ್ರಹದಲ್ಲೇ ಹರಿನೂ ಇದೆ, ಹರನೂ ಇದೆ. ಹರಿಹರ ಈಶ್ವರ, ಹರಿಹರೇಶ್ವರ ದೇವಸ್ಥಾನ ಇದೆ. ಅನೇಕ ವರ್ಷಗಳ ಹಿಂದಿನ ಒಂದು ಮಾತು, ಒಬ್ಬ ವಿಷ್ಣುವಿನ ಭಕ್ತ, ವೈಷ್ಣವ ಭಕ್ತ, ಅವನು ದೇಶವನ್ನು ಸಂಚಾರ ಮಾಡ್ಕೊಳ್ತಾ ಹರಿಹರಕ್ಕೆ ಬರ್ತಾನೆ. ಭಕ್ತ ಅವನು ಮುಖ್ಯವಾಗಿರೋ ಕೆಲಸನೇ ದೇವರ ಪೂಜೆ ಮಾಡೋದು. ಅದರಿಂದ ಇಲ್ಲಿ ಮುಖ್ಯವಾಗಿರೋ ದೇವಸ್ಥಾನ ಯಾವುದು, ಎಲ್ಲಿದೆ ಅಂತ ವಿಚಾರಿಸ್ತಾನೆ. ಜನರು ತೋರಿಸ್ತಾರೆ, ನೋಡಿ ಇಲ್ಲಿ ಹರಿಹರೇಶ್ವರ ದೇವಸ್ಥಾನ ಇದೆ. ಈ ವಿಷ್ಣುವಿನ ಭಕ್ತ, ಹರಿಭಕ್ತ ಎಷ್ಟು ನಿಷ್ಠಾವಂತ ಅಂತ ಹೇಳಿದ್ರೆ, ಅವನ ಭಕ್ತಿ ಎಲ್ಲವೂ ಸಂಪೂರ್ಣವಾಗಿ ವಿಷ್ಣುವಿಗೆ ಮೀಸಲು. ಹೇಳ್ತಾರೆ, ತುಂಬ ವರ್ಷಗಳ ಹಿಂದೆ ಈ ಥರ ವೈಷ್ಣವರು ಶೈವರು ಇವುಗಳ ನಡುವೆ ಪರಸ್ಪರ ಪೈಪೋಟಿ ಇತ್ತು, ಸ್ವಲ್ಪ ತಿಕ್ಕಾಟ ಘರ್ಷಣೆನೂ ಇತ್ತು ಅಂತ ಹೇಳ್ತಾರೆ. ಈಗ ಅದು ಇಲ್ಲ. ಅದು ಆದರೆ ಈ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಏನಾದರೂ ಇದೆಯಾ ಅಂದರೆ, ಧರ್ಮಸ್ಥಳ, ಅಲ್ಲಿ ಇರೋದು ಈಶ್ವರ ಶೈವ, ಆದರೆ ಅಲ್ಲಿರೋ ಅರ್ಚಕರೆಲ್ಲರೂ ವೈಷ್ಣವರು, ಮಾಧ್ವರು. ಧರ್ಮಾಧಿಕಾರಿ ಅಂತೂ ಜೈನರು. ಇದಕ್ಕಿಂತ ಬೇರೆ ಸರ್ವ ಪಂಥ ಸಮಭಾವ ಇದೆಯಲ್ಲ, ಅದಕ್ಕೆ ಬೇರೆ ಉದಾಹರಣೆ ಸಿಗಲ್ಲ. ಈ ಭಕ್ತ ಬಂದ, ಅವನು ದೇವರಿಗೆ ಪೂಜೆ ಮಾಡಬೇಕು, ಅವನು ಕೇವಲ ವಿಷ್ಣು ಭಕ್ತ ಅವನು. ಆದರೆ ಇಲ್ಲಿ ಹರನೂ ಇದೆ. ಅದಕ್ಕೋಸ್ಕರನೇ ಅವನೇನು ಮಾಡ್ದ ಅಂತ ಹೇಳಿದ್ರೆ, ಆ ಇಡೀ ವಿಗ್ರಹದ ಮುಂದೆ ಮೇಲ್ಗಡೆ ತಲೆ ಮೇಲೆ ಒಂದು ದಾರ ಕಟ್ಟಿ, ಎದುರುಗಡೆ ಒಂದು ಕಂಬ ನಿಲ್ಲಿಸಿ ಒಂದು ದಾರ ಹಿಡ್ದ, ಪೂರ್ತಿ ಅದರ ನಡುವೆ ಮಧ್ಯ ಕರಟನ್ನು ಹಾಕ್ದ. ಒಂದು ನಾನು ತಂದಿಡೋ ಅಂಥ ನೈವೇದ್ಯ ಅಥವಾ ಹೂವು ಯಾವುದೂ ಕೂಡ ಹರನಿಗೆ ಕಾಣಿಸ್ಬಾರ್ದು. ನನ್ನ ದೇವ ವಿಷ್ಣು ಹರಿ, ಅವನಿಗೆ ನಂದೆಲ್ಲ ಪೂಜೆ ಸಲ್ಲಬೇಕು ಅಂಥೇಳಿ ಒಂದು ಕರಟನ್ನು ಕಟ್ಟದ ಉದ್ದಕ್ಕೆ. ಸೊ ಕಣ್ಣಿಂದ ಅವನು ನೋಡೋಕ್ಕಾಗಲಿಲ್ಲ, ಯಾಕೆಂದರೆ ಹರನ ಕಣ್ಣು ಈ ಕಡೆ ಇತ್ತು, ಇವನ ನೈವೇದ್ಯ ಎಲ್ಲ ಈ ಕಡೆ ಇಟ್ಟಿದ್ದ, ವಿಷ್ಣುವಿನ ಕಡೆ ಭಾಗದಲ್ಲಿ, ಹರಿಯ ಭಾಗದಲ್ಲಿ. ಆದರೆ ಅವನು ಗಂಟೆ ಬಾರಿಸಿದ್ರೆ ಅದು ಹರಂಗೆ ತಲುಪಿಡುತ್ತಲ್ಲ. ಅದಕ್ಕೆ ಆ ಭಕ್ತ ಜಾಣ ಉಪಾಯ ಮಾಡಿದ, ಒಂದು ಇಷ್ಟು ಹತ್ತಿಯನ್ನು ತಗೊಂಡು ಆ ಹರನ ಕಿವಿಯಲ್ಲಿ ಚೆನ್ನಾಗಿ ತುಂಬಿದ. ಅವನಿಗೆ ನಾನು ಗಂಟೆ ಶಬ್ದ ಮಾಡೋದು, ನಾನು ಮಂತ್ರೋಚ್ಚಾರ ಮಾಡೋದು ಯಾವುದೂ ಅವನಿಗೆ ಸಲ್ಲಕೂಡುದು ಅಂತ. ಕಣ್ಣಾಯಿತು, ಕಿವಿ ಆಯಿತು. ಅವನು ಅಗರಬತ್ತಿ ಹಚ್ಚಿಟ್ಟಿದ್ದ, ಅದರ ಸುವಾಸನೆ ಅದು ಮೂಗಿನಿಂದ ಹರನ ಅವನಿಗೆ ತಲುಪಿಬಿಟ್ರೆ, ಅದಕ್ಕೋಸ್ಕರ ಏನು ಮಾಡ್ದ ಅಂದರೆ, ಹರನ ಸೈಡ್ ಇರುವಂಥ ಮೂಗಿದೆಯಲ್ಲ ಅದರಲ್ಲಿ ಹತ್ತಿ ತುಂಬಿದ. ಸೊ ಹರನಿಗೆ ಸುವಾಸನೆ ಹೋಗೋದು ತಲುಪ್ತು. ಸಾಮಾನ್ಯವಾಗಿ ಹಾರವನ್ನು ಇಡೀ ಕೊರಳಿಗೆ ಹಾಕ್ತಾರಲ್ವ, ಈಗ ಕೊರಳಿಗೆ ಹಾಕಿದ್ರೆ ಅದು ಹರನಿಗೂ ತಲುಪಿಬಿಡುತ್ತೆ. ಆದ್ದರಿಂದ ಹರಿ ಭಾಗ ಇತ್ತಲ್ಲ, ಅದ್ರ ಮೇಲೆ ಸುಮ್ಮನೆ ಅವನು ಹೆಗಲ ಮೇಲೆ ಟೌಲ್ ಹಾಕುವಂತ ಹೂವನ್ನು ಹಾಕಿದ. ಈ ಕಡೆ ಭಾಗದಲ್ಲೇ ಎಲ್ಲ ಹೂವನ್ನು ಏರಿಸೋದು ಎಲ್ಲ ಮಾಡ್ತಾ ಇದ್ದ. ಆಯಿತು, ಗಂಟೆ ಬಾರಿಸ್ದ, ದೀಪ ಹಚ್ಚಿಟ್ಟ, ಕೈ ಮುಗಿದ, ಮಂತ್ರಗಳು ಹೇಳ್ದ, ಆಮೇಲೆ ಕಣ್ಣು ಬಿಟ್ಟ. ಢನ್, ಆಶ್ಚರ್ಯ ಆಗೋಯ್ತು ಅವನಿಗೆ. ಪ್ರತ್ಯಕ್ಷ ಆಗಿರೋ ದೇವರು ಯಾರು ಅಂತ ಹೇಳಿದ್ರೆ ಹರ, ಸಾಕ್ಷಾತ್ ಶಿವ ಪರಮಾತ್ಮ. ಈ ಭಕ್ತ ಕೇಳ್ತಾನೆ, ಅರೆ ನೀನು ಯಾಕೆ ಬಂದೆ ಇಲ್ಲಿ, ನಿನ್ನನ್ನು ಯಾರು ಕರೆದ್ರು? ಆಗ ಆ ಶಿವ ನಗ್ನಗ್ತಾ ಹೇಳ್ತಾನೆ, ನೋಡು, ನೀನು ಪೂಜೆ ಮಾಡ್ತಾ ಇದ್ದು ಅಷ್ಟು ಹೊತ್ತು ನಿನ್ನ ಮನಸ್ಸಿನಲ್ಲಿ ನಾನೇ ಇದ್ದಿದ್ದು. ಮನಸ್ಸಿನಲ್ಲಿ ಯಾರಿರ್ತಾರೋ ಅವರಿಗೆ ನಾವು ಪ್ರತ್ಯಕ್ಷ ಆಗೋದು ದೇವರದ್ದು, ಅದು ರೀತಿ ನೀತಿ ಅದು ಅಂತ ಹೇಳ್ದ. ಅಂದರೆ
ಈ ಒಂದು ಕಥೆಯ ಒಂದು ಮುಖ್ಯವಾಗಿರುವಂಥ ಮೆಸೇಜ್ ಏನು ಅಂದರೆ, ನಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ, ಮನಸ್ಸು ಹೇಗಿದೆ ಅನ್ನೋದು ಮುಖ್ಯ. ನೋಡಿ, ಇಷ್ಟೆಲ್ಲ ಎಚ್ಚರಿಕೆ ವಹಿಸಿ ಅವನು ಮಾಡಿರೋ ವಿಷ್ಣುವಿನ ಭಕ್ತ, ವೈಷ್ಣವ ಭಕ್ತ, ಆದರೆ ಪ್ರತ್ಯಕ್ಷ ಆಗಿದ್ದು ಶಿವ. ಅದು ಕಾರಣ ಇವನ ಮನಸ್ಸಿನಲ್ಲಿ ಅವನಿದ್ದ. ಈ ಕಥೆಯಿಂದ ಒಂದು ಸಂದೇಶವನ್ನು ಎಲ್ಲ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ನಾವು ಮಾಡೋ ಅಂಥ ಕೆಲಸ ಇದೆಯಲ್ಲ, ಅದನ್ನು ಮನಸ್ಸಿಟ್ಟು ಮಾಡಬೇಕು. ನಾವು ಶಾರದಾ ಪೂಜೆ ಅಂತ ಮಾಡ್ತೀವಿ. ಮನಸ್ಸಿಟ್ಟು ಮಾಡಿದ್ರೆ ಯಾವುದೇ ಅಂದರೆ ಓದೋ ಕೆಲಸ, ಬರೆಯೋ ಕೆಲಸ, ಕೇಳೋ ಕೆಲಸ, ಅದು ಶಾರದೆಗೆ ತಲುಪತ್ತೆ. ಅದು ನಿಜವಾದ ಶಾರದಾ ಪೂಜೆ. ಇದು ಸಂದೇಶ. ಅದು ಈಗ 909 ವರ್ಷಗಳ ಹಿಂದೆ ಬಸವಣ್ಣನವರು ಒಂದು ಮಾತು ಹೇಳಿದ್ರು. ಅವರ ವಚನ ತುಂಬ ಪ್ರಸಿದ್ಧವಾಗಿರೋ ವಚನ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಅಂತ. ವಿದ್ಯಾರ್ಥಿಗಳು 3 ಕೆಲಸ ಮಾಡಬೇಕಾಗುತ್ತೆ ಮುಖ್ಯವಾಗಿ. ಕ್ಲಾಸ್ನಲ್ಲಿ ಟೀಚರ್ ಮಾಡೋ ಪಾಠವನ್ನು ಕೇಳೋದು, ಮನೆಯಲ್ಲಿ ಪಾಠವನ್ನು ಓದೋದು, ಪರೀಕ್ಷೆಯಲ್ಲಿ ಉತ್ತರವನ್ನು ಬರೆಯೋದು. ಕೇಳೋದು, ಓದೋದು, ಬರೆಯೋದು, ಕೇಳೋದು, ಓದೋದು, ಬರೆಯೋದು. ಈ ಎಲ್ಲ ಕೆಲಸವನ್ನು ಮನಸ್ಸಿಟ್ಟು ಏನು ಕೇಳ್ತಾ ಇದ್ದೀನಿ, ಏನು ಓದ್ತಾ ಇದ್ದೀನಿ, ಏನು ಬರೀತಾ ಇದ್ದೀನಿ, ಇದು ಸಂಪೂರ್ಣ ಮನಸ್ಸಿಟ್ಟು ಈ ಕೆಲಸ ಮಾಡಿದ್ರೆ ಆಗ ಅವರು ಹಾಳಾಗಲ್ಲ. ಮನಸ್ಸಿಲ್ಲದೆ ಈ ಕೆಲಸ ಮಾಡಿದ್ರೆ ಅಂಥ ವಿದ್ಯಾರ್ಥಿಗಳು ಖಂಡಿತ ಹಾಳಾಗ್ತಾರೆ. ಇನ್ನೊಂದು ಸರಿ ಹೇಳ್ತೀನಿ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಅಂತ. ಅದರದ್ದು ಮುಂದಿನ ಚರಣ ಇದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತ. ಅದರ ಅರ್ಥ ನಾನೀಗ ಸದ್ಯಕ್ಕೆ ಹೇಳಲ್ಲ. ಸಂಸ್ಕೃತದ ಒಂದು ಸುಭಾಷಿತ ಕೂಡ ಇದೆ, ಮನಸ್ಸಿನ ಪ್ರಾಮುಖ್ಯತೆ ಎಷ್ಟು ಅನ್ನೋದನ್ನು ತಿಳಿಸುತ್ತೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಮಹಾತ್ಮರು ಯಾರು ಅಂದರೆ ಅವರ ಮನಸ್ಸು, ಮಾತು ಮತ್ತು ಕೃತಿ ಇವೆಲ್ಲವೂ ಒಂದೇ ಆಗಿರುತ್ತೆ ಅಂತ. ಅದರದ್ದು ಮುಂದಿನ ಚರಣ ಹೇಳುತ್ತೆ, ವಚಸ್ಸನ್ಯತ್ ಮನಸ್ಸನ್ಯತ್ ಕರ್ಮಣ್ಣನ್ಯತ್ ದುರಾತ್ಮನಃ. 2 ಚರಣವನ್ನು ಹೇಳ್ತೀನಿ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ, ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಣನ್ಯತ್ ದುರಾತ್ಮನಃ. ನಾವು ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಅಂತ ಇದ್ದರೆ ನಾವು ಮಾಡುವಂಥ ಎಲ್ಲ ಕೆಲಸವನ್ನು ಮನಸ್ಸಿಟ್ಟು ಅರ್ಥ ಮಾಡಿಕೊಂಡು ಮಾಡಬೇಕು. ಆಗ ನಮಗೆ ನಿಜವಾಗ್ಲೂ ಶಾರದೆ ಒಲಿತಾಳೆ. ನಾವು ಉತ್ತಮ ವಿದ್ಯಾರ್ಥಿಗಳಾಗಲಿಕ್ಕೆ ಸಾಧ್ಯ. ನಮ್ಮ ಭವಿಷ್ಯ ಕೂಡ ಉಜ್ವಲ ಆಗಿರುತ್ತೆ. ಪರೀಕ್ಷೆ ಸಂದರ್ಭದಲ್ಲಿ ಈ ಒಂದು ಕತೆ ಅನೇಕರಿಗೆ ಕತ್ತಲೆಯಲ್ಲಿ ಬೆಳಕಿನ ಹಾಗೆ, ದೀಪದ ಹಾಗೆ ದಾರಿ ದೀಪ ಆಗಲಿ ಅಂತ ಆಶಿಸ್ತೀನಿ. ನಮಸ್ಕಾರ.